ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅಕ್ರಮ ಗಣಿಗಾರಿಕೆ ಹಾಗೆ ರಾಜ್ಯದ ಗಡಿ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷೆ ಕೂಡ ಆಗಿರುವಂತದ್ದು. ತದನಂತರದಲ್ಲಿ ಬೇಲ್ ಮೇಲೆ ಈಗ ಹೊರ ಬಂದಿರುವಂತದ್ದು ಅದೇ OMC ಮೈನಿಂಗ್ ಕಂಪನಿ ಮೇಲೆ ಮತ್ತೆ ಈಗ ಟಪಾಲ್ ಗಣೇಶ್ ಅವರ ಹೋರಾಟದಿಂದ ಈಗ ಮತ್ತೆ ಕೇಂದ್ರ ಪರಿಸರ ಇಲಾಖೆಯಿಂದ ರಾಜ್ಯ ಖನಿಜ ಭವನಕ್ಕೆ ಈಗ ಪತ್ರ ಕೂಡ ಬಂದಿರುವಂತದ್ದು. ಆ ಪತ್ರದಲ್ಲಿ ಏನೆಲ್ಲ ಅಂಶಗಳ ಉಲ್ಲೇಖ ಇದೆ, ಜೊತೆಗೆ ಟಪಾಲ್ ಗಣೇಶ್ ಅವರ ಆರೋಪ ಏನು, ಇದರಿಂದ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಅವರಿಗೆ ಯಾವೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನೇರವಾಗಿ ಹೋರಾಟಗಾರರಾಗಿರ್ತಕ್ಕಂಥ ಟಪಾಲ್ ಗಣೇಶ್ ಅವರು ಇರ್ತಾರೆ. ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸ್ತೇನೆ. ಸರ್, ಏನಂತ ಪತ್ರ ಬರೆದಿದ್ರೆ ಈ ಪತ್ರದ ರಿಪ್ಲೈ ಅಂದ್ರೆ ಈಗ ಪರಿಸರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಏನಂತ ರಿಪ್ಲೈ ಕೊಟ್ಟಿದೆ ಸರ್? ಸರ್, ನಾನು ಆಕ್ಚುಲ್ ಆಗಿ ಚಂದ್ರಪ್ರಕಾಶ್ ಗೋಯಲ್ಗೆ ಅವ್ರ ಮುಖಾಂತರ ಸುಧಾನ್ ಜುಲಿ ಅವ್ರಿಗೆ ಮೊನ್ನೆ ಏನು ಅವರು 25ದಲ್ಲಿ ಅವ್ರು ಸರ್ವೆ ಮಾಡಿ ಡ್ರೋನ್ ಸರ್ವೆ ಮೂಲಕ ಎಲ್ಲ ಸರ್ವೆ ಮಾಡ್ಕೊಂಡು ಹೋದ್ರಲ್ಲ, ಆ ಸರ್ವೆದಲ್ಲಿ ಬಹಳಷ್ಟು ಲೋಪಗಳಿದಾವ. ಅವ್ರ ಹಳೆ ISB ಹೊಸ ISB ಅಂತ ತೋರಿಸಿದಾರ. ಮತ್ತೆ ಟುಮ್ಟಿ ಭಾಗದಲ್ಲಿ ಎನ್ಕ್ರೋಚ್ಮೆಂಟ್ ಅಂತ ತೋರಿಸಿದಾರ. ಹೊಸ ISB ಪ್ರಕಾರ ಅವರು ಎಲ್ಲೋ ಒಂದು ಕಡೆ ಅವರು ಪರವಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅಕ್ರಮ ಮಾಡಿದ್ದಾರೆ ಎಂಬುದು ನಾನು ಬೆಳಕಿಗೆ ತಂದಿದ್ದೆ. ಅವರು ಅರಣ್ಯ ಕಾಯ್ದೆಗಳು, ಮೈನ್ಸ್ ಕಾಯ್ದೆಗಳು ಎಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ತಗೊಂಡಂಥ ಲೀಸ್ನಲ್ಲೇ ಭಾಳಷ್ಟು ಲೋಪಗಳಿದಾವೆ ಅಂತೇಳಿ ನಾನು ಅದನ್ನು ಅವರು ಗಮನಕ್ಕೆ ತಂದಿದ್ದೆ. ಮತ್ತು ಇವರು CBI ಜಡ್ಜ್ಮೆಂಟು ಸುದೀರ್ಘವಾಗಿ 13 ವರ್ಷ ನಡೆದಂಥ ಟ್ರಯಲ್ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗಿದೆ. ಜಡ್ಜ್ಮೆಂಟ್ನಲ್ಲಿ ಸ್ಪಷ್ಟವಾಗಿ ಇವರು ಕಳ್ಳ ಅಂತ ರುಜುವಾತಾಗಿದೆ. ಅಂದರೆ ಕರ್ನಾಟಕ ಅವರು ಆಂಧ್ರದಲ್ಲಿ ಮಲ್ಪಂಗುಡಿ ಭಾಗದಲ್ಲಿ ಆಂಧ್ರದಲ್ಲಿ ಪರ್ಮಿಟ್ ತೊಗೊಬೋದು, ಕರ್ನಾಟಕದಲ್ಲಿ ಅಕ್ರಮ ಸಾಗಾಣಿಕೆ ಅಂದ್ರೆ ಏನು, ಕರ್ನಾಟಕದಲ್ಲಿ ಟುಮ್ಟಿ TNR ಮೈನ್ಸು ಮತ್ತು ವಿಟ್ಲಾಪುರದಲ್ಲಿ MBT HT NR ಆ ಮೈನ್ಸ್ನಿಂದ ಇವರು ಅಕ್ರಮವಾಗಿ ಬಗೆದು ಆಂಧ್ರದ ಪರ್ಮಿಟ್ ಮೂಲಕ ಹಚ್ಚಿ ಇವರು ಸರಿಸುಮಾರು 29 ಲಕ್ಷ ಟನ್ನು 884 ಕೋಟಿ ಸ್ಟೇಟ್ ಎಕ್ಸ್ಚೇಕರ್ ನಷ್ಟ ಮಾಡಿದ್ದಾರೆ. ಈ ಎಲ್ಲವೂ ರಿಕವರಿ ಆಗಬೇಕು. ನಮ್ಮದು B ಕ್ಯಾಟಗರಿಯಿಂದ A ಕ್ಯಾಟಗರಿ ಹೋಗಬೇಕು. ನಾವೇನು ಅಕ್ರಮ ಮಾಡಿಲ್ಲ. ಮಾಡಿದಂಥವ್ರು ಇವರು. ನಾವು ಕೂಡ ನಮ್ಮ ತಂದೆಯವ್ರ ಲೀಸು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಇದು ಎಲ್ಲವೂ ಕ್ಲಿಯರೆನ್ಸ್ಗಳು, ಕಾಯ್ದೆಗಳು ಪ್ರಕಾರ ನಾವು ಇದ್ದಂಥವ್ರು. ಕಾಯ್ದೆಗಳು ಉಲ್ಲಂಘನೆ ಮಾಡಿದ್ರು ಕೂಡ ಇವರು ಯಾರು ಕಾಯ್ದೆಗಳು ಚೆಕ್ ಮಾಡಿಲ್ಲ. CEC ಅವರು ಕೂಡ CEC ಡ್ಯೂಟಿ ಏನು, ಅರಣ್ಯ ಕಾಯ್ದೆಗಳು ಚೆಕ್ ಮಾಡಬೇಕು, ಅರಣ್ಯ ಕಾಯ್ದೆ ಚೆಕ್ ಮಾಡಬೇಕು, IBM ಪ್ರಕಾರ ಇದಾರ ಇಲ್ಲ ಚೆಕ್ ಮಾಡಬೇಕು, EC ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇದೇನಾ ಇಲ್ಲ ಚೆಕ್ ಮಾಡಬೇಕು. ಮೈನಿಂಗ್ ಕಾಯ್ದೆಗಳು ಯಾವುದೂ ಚೆಕ್ ಮಾಡಲಾರ್ದೆ ಬರೀ ಇಂಟರ್ಸ್ಟೇಟ್ ಬೌಂಡ್ರಿ ಅಂತೇಳಿ ಜನಾರ್ದನ್ ರೆಡ್ಡಿಗೆ ಎಲ್ಲೋ ಒಂದು ಕಡೆ ಎಲ್ಲ ಬಂದಂಥ ಅಧಿಕಾರಿಗಳು, ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಸಹಕಾರ ಹಿಡ್ಕೊಂತ ಬಂದರು. ಆ ತಪ್ಪುಗಳೆಲ್ಲ ನಾನು ಎತ್ತಿ ಹಿಡಿದು ಎಲ್ಲೆಲ್ಲಿ ತಪ್ಪುಗಳು ಮಾಡಿದಾರೋ ಎಲ್ಲ ತಪ್ಪುಗಳು ಎತ್ತಿ ಹಿಡಿದು ನಾನು ಕಂಪ್ಲೇಂಟ್ ಕೇಂದ್ರ ಸಚಿವಾಲಯಕ್ಕೆ ಮತ್ತು ನಮ್ಮ ಚಂದ್ರಪ್ರಕಾಶ್ ಗೋಯಲ್ಗೆ ಎಲ್ಲರೂ ಬಹಳಷ್ಟು ಮಂದಿಗೆ ಸರ್ಕಾರಕ್ಕೆಲ್ಲ ಪತ್ರ ಬರೆದಿದೆ ಜನವರಿ ತಿಂಗಳಲ್ಲಿ. ಇವಾಗ 23ನೇ ತಾರೀಕು ಖನಿಜ ಭವನ್ಗೆ ಅವರು ಸ್ಪಷ್ಟವಾಗಿ ನಾನು ಕಂಪ್ಲೇಂಟ್ ದೂರನ್ನು ಆಧರಿಸಿ ಇದ್ರ ಮೇಲೆ ಕಂಪಲ್ಸರಿ ಆ್ಯಕ್ಷನ್ ತೊಗೊಂಡು, ಸೂಟಬಲ್ ಆ್ಯಕ್ಷನ್ ತೊಗೊಂಡು ಆ ವರದಿ ಏನು ತೊಗೊತಿರೋ ಆ್ಯಕ್ಷನ್ ತೊಗೊತಿರೋ ಅದು ವರದಿ ನಮ್ಗೆ ಕೊಡಿ, ಕಂಪ್ಲೇಂಟ್ಗೊಂದು ಕಾಪಿ ಕೊಡಿ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ. ನಾನು ನಮ್ಮ ಅಧಿಕಾರಿಗಳಿಗೆ, ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, CBI ಜಡ್ಜ್ ನಮ್ಮ ಆರೋಪಗಳೆಲ್ಲ ಒಂದು ಕಡೆ ಇಡೋಣ. CBI ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗ್ಬಿಟ್ಟಿದ್ರಿ. ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗಿದ್ದು ಓದಲಿಕ್ಕೆ ಇವ್ರಿಗೆ ಪೇಷನ್ಸ್ ಇಲ್ಲ. ಅಂದರೆ 884 ಕೋಟಿ ನಮ್ಮ ಕರ್ನಾಟಕ ಸಂಪತ್ತು ಬಗೆದು ಲೂಟಿ ಮಾಡಿದಾರೆ ಎಂಬುದು ಜಡ್ಜ್ಮೆಂಟಲ್ಲಿ ಉಲ್ಲೇಖ ಆಗಿದೆ. ಅಲ್ಲ ಸರ್, ಈಗ ಕಳೆದ ಬಾರಿ 2010ರಲ್ಲಿ 11ರಲ್ಲಿ ಈಗ ಸಿದ್ದರಾಮಯ್ಯ ಅವರೇ ಒಂದು ಈಗ ಅಕ್ರಮ ಗಣಿಗಾರಿಕೆ ವಿರೋಧಿಸಿ ಪಾದಯಾತ್ರೆ ಮಾಡಿದ್ರು. ಈಗ ರಾಜ್ಯದಲ್ಲೂ ಕೂಡ ಈಗ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ. ಈ ಒಂದು ನೀವು ಪತ್ರ ಬರೆದಿದ್ರು, ಈಗ ರಾಜ್ಯ ಸರ್ಕಾರಕ್ಕೆ ಖನಿಜ ಭವನಕ್ಕೆ ಏನು ಬರೆದಿದೆ, ಇದು ಕ್ರಮ ಆಗುತ್ತೆ ಅಂತ ನಿಮ್ಗೆ ವಿಶ್ವಾಸ? ಅಲ್ಲ, ನಾನು ಹೇಳಿದ್ರೆ ಇಷ್ಟು ದಿವಸ ಹೊಂದಾಣಿಕೆ ರಾಜಕೀಯದಿಂದ ಸಿದ್ದರಾಮಯ್ಯವ್ರಿಗೆ ಏನು ಮುಖ್ಯಮಂತ್ರಿ ಆಗೋ ಕನಸಿತ್ತು. ಅವರು ಆ ಟರ್ಮು ನಮ್ಮ ಹೋರಾಟದ ಪ್ರತಿಫಲನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು. ನಮ್ಮಂಥವ್ರು ಅವತ್ತಿನ ಪೀರಿಯಡ್ನಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆಗಿನ, ಮೈನ್ಸ್ ಬಂದ್ ಮಾಡಲಿಲ್ಲ ಅಂದ್ರೆಗಿನ ಇವತ್ತು ಈ ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಿದ್ದಿಲ್ಲ. ಇವತ್ತು ಕಾಂಗ್ರೆಸ್ಗೆ ನಮ್ಮ ಕೊಡುಗೆ ರೀ. ಇವತ್ತು ಕಾಂಗ್ರೆಸ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕೊಡುಗೆ ಅದು. ನಾವು ಹೋರಾಟ ನಮ್ಮ ಕೊಡುಗೆದಿಂದ ಕಾಂಗ್ರೆಸ್ ಪಕ್ಷ ಬಂದಿರೋದು ಅಂತ. ಇವಾಗ ನಮ್ಮನ್ನೇ ಮೂಲೆ ಗುಂಪು ಮಾಡಿಬಿಟ್ರು ಕಾಂಗ್ರೆಸ್ನವರು. ಬರೇ ನಮ್ಮನ್ನು ಯೂಸ್ ಮಾಡ್ಕೊಂಡ್ರು ಕಾಂಗ್ರೆಸ್ನವರು. ನಾನು ಹೇಳೋದು, ನಾನೇನು ರಾಜಕೀಯದಲ್ಲಿ MLA ಆಗಬೇಕು, ಕಾರ್ಪೊರೇಟರ್ ಆಗ್ಬೇಕಂತ ನನ್ನ ಕನಸೂ ಇಲ್ಲ. ನಾನು ಹೇಳೋದು, ಇಲ್ಲಿ ಅಕ್ರಮ ನಡೆದಿದೆ, ಅಕ್ರಮನ ಬೆಳಕಿಗೆ ತರ್ರಿ. CBI ಜಡ್ಜ್ಮೆಂಟ್ ಆಗಿದೆ. ಈ ಹೊಂದಾಣಿಕೆ ರಾಜಕೀಯ ಬಿಡ್ರಿ. ಇವತ್ತು ರಾಜ್ಯದ ಸಂಪತ್ತು ಲೂಟಿ ಆಗಿದೆ. ರಾಜ್ಯದ ಹಿತ ಕಾಪಾಡೋದು ಮಂತ್ರಿಗಳಾಗಿ ಇವ್ರು ಕಾಪಾಡಬೇಕು, ನಾನಲ್ಲ. ಅಂಥದ್ದು ಇವತ್ತು ರಾಜ್ಯದ ಹಿತ ಕಾಪಾಡೋದಲ್ಲಿ ನಮ್ಮ ರಾಜ್ಯದ ಅಧಿಕಾರಿಗಳು, ಮಂತ್ರಿಗಳು ಅಷ್ಟು ಫೇಲ್ ಆಗಿದ್ದಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಅಲ್ಟಿಮೇಟ್ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಆಲ್ರೆಡಿ ಫೈಟ್ ಮಾಡ್ತಾ ಇದ್ದೀವಿ. ನಾನು ಹೇಳೋದು, ಸಂಬಳ ತಗೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು? ಇವ್ರು ಮಾಡೋ ಕೆಲಸ ನಾವು ಮಾಡಬೇಕಾ? ಈಗ ಎಷ್ಟು ದಿವಸದಲ್ಲಿ ಕ್ರಮ ಆಗ್ಬೋದು ಸರ್? ಈಗ ನೀವು ರಿಪ್ಲೈ ಬಂದಿದೆಯಲ್ಲ ಈಗ ಲೆಟರು, ಇದು ಎಷ್ಟು ದಿವಸದಲ್ಲಿ ಇವ್ರಿಗೆ ವರದಿನ ಸಲ್ಲಿಸಬಹುದು ಅಂತ? ಅಲ್ಲ, ಎಷ್ಟು ದಿವಸ ಅಂತ ಹೇಳಿದ್ರೆ ಇವಾಗ 16 ವರ್ಷ ಕಳೆದು ಬಿಟ್ಟಾರ್ರಿ ಇವರು.
16 ವರ್ಷ 2008ನಿಂದ ಇವತ್ತು ನಡೀತಾ ಇರೋ ವಿಷಯಗಳು 16 ವರ್ಷ ಕಳೆದ ಇದಾರ. ಅಂದ್ರೆ ಏನು, ನಮ್ಮ ಅಧಿಕಾರಿಗಳು ವೈಫಲ್ಯ, ಬರೇ ನ್ಯಾಯಾಲಯ ಮೇಲೆ ದೂಕ್ತಾರೆ, ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅಂತ ಹೇಳಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದಾರ. ಸರಿಯಾದ ಮಾಹಿತಿ ಕೊಟ್ಟಾಗ ನ್ಯಾಯಾಲಯಕ್ಕೆ ಸರಿಯಾದ ಮಾಹಿತಿ ಹೋದ್ರಾಗಿನ ನ್ಯಾಯಾಲಯ ಸರಿಯಾದ ಶಿಕ್ಷೆ ಕೊಡ್ತೈತೆ. ಇವ್ರು ನಮ್ಮ ಅಧಿಕಾರಿಗಳೇ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಅಫಿಡೇವಿಟ್ ಹಾಕಂತೇಳಿ ರಾಜ್ಯ ಸರ್ಕಾರ ಅಫಿಡೇವಿಟ್ ಆಗ್ತಾ ಇಲ್ಲ ನ್ಯಾಯಾಲಯಕ್ಕೆ. ಎಷ್ಟು ಅಕ್ರಮ ನಡೆದಿದೆ ಏನಕ್ಕಂತ ಹೇಳಿ ಇವ್ರು ನಮ್ಮ ರಾಜ್ಯ ಸರ್ಕಾರ ಆಗ್ಬೇಕ್ರಿ. ಆಂಧ್ರದವ್ರು ಹೇಳ್ತಾ ಇದಾರೆ ಕರ್ನಾಟಕ ಸಂಪತ್ತು ಲೂಟಿ ಆಗಿದೆ ಅಂತ ಹೇಳಿ, ಆಂಧ್ರದ ಕಮಿಟಿ ಹೇಳ್ತಿದೆ, 3 ಮೆಂಬರ್ ಕಮಿಟಿ ಕರ್ನಾಟಕ ಸಂಪತ್ತು ಲೂಟಿ ಆಗ್ತಾ ಇದೆ. ನಮ್ಮ ಅಧಿಕಾರಿಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅರ್ಥ ಏನ್ರಿ ಇದು? ಸಂಪತ್ತು ಲೂಟಿ ಆಗಿರೋದು ನಮ್ಮದ್ರಿ, ಆಂಧ್ರದಲ್ಲ. ನಮ್ಮೂರ ಎಚ್ಚೆತ್ಕೋಬೇಕಂತ ನಾನು ಹೇಳ್ತೀನಿ. OMC ಕಂಪನಿ ಮೂಲಕ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಅಕ್ರಮಗಳನ್ನು ಎಸೆದಿದ್ದಾರೆ. ಜೊತೆಗೆ ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನಾನು ಈಗ ಪತ್ರವನ್ನು ಬರೆದಿದ್ದೆ. ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಖನಿಜ ಇಲಾಖೆಗೂ ಈಗ ಈ ಒಂದು ವರದಿಯನ್ನು ಆಧರಿಸಿ ಕ್ರಮವನ್ನು ಕೈಗೊಳ್ಳಿ ಎನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಿಪ್ಲೈ ಬಂದಿದೆ. ಈಗ ಅವರ ಮೇಲೆ ಕ್ರಮ ಆಗ್ಬೇಕನ್ನುವಂತ ಒತ್ತಾಯವನ್ನ ಗಣಿ ಹೋರಾಟಗಾರ ಟಪಾಲ್ ಗಣೇಶ್ ಅವರಿಗೆ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.